ಸ್ವಾಗತ ಜನರೇ ನನ್ನ ಹೊಸ ಬ್ಲಾಗಿಗೆ. ಆ್ಯಂಡ್ ಟುಡೇ ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಬೇರೆ ಕನ್ನಡ ಬ್ಲಾಗ್. ಆ್ಯಂಡ್ ಇವತ್ತು ನಾಳೆ ಫೇರ್ವೆಲ್ ಡೇ ಆಗ್ತಾ ಇರುತ್ತೆ. ಲೈಕ್ ನಮ್ಮ ಕಾಲೇಜಲ್ಲಿ 6th ಸೆಮ್ ಅವ್ರಿಗೆ ಫೇರ್ವೆಲ್ ನಡೀತೈತೆ. BBA ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ 6th ಸೆಮ್ ಅವ್ರಿಗೆ. ಆ್ಯಂಡ್ ನಾಳೆ ಇರೋದು ಫೇರ್ವೆಲ್. ಸೊ ಇವತ್ತು ಅಷ್ಟೇನು ಕ್ಲಾಸಸ್ ಇರಲ್ಲ, ಬಿಕಾಸ್ ಅದು ಡ್ಯಾನ್ಸ್ ಪ್ರಾಕ್ಟೀಸ್ದು ರಿಹರ್ಸಲ್ ಅದೆಲ್ಲ ಇರಬಹುದು. ಆ್ಯಂಡ್ ಇವತ್ತು ಸ್ಪೋರ್ಟ್ಸ್ ಬೇರೆ ಐತೆ. ಸೊ ಫುಲ್ ಮಜಾ ಮಾಡೋಣ. ಆ್ಯಂಡ್ ಓಕೆ, ಟೈಮ್ ಆಗ್ಬಿಟ್ಟಿದೆ, ಫಸ್ಟು ಹೋಗೋಣ. ನನ್ನ ಗಾಡಿದಲ್ಲಿ ಪೆಟ್ರೋಲ್ ಆಗಿಬಿಟ್ಟಿದೆ. ಆ್ಯಂಡ್ ಇವತ್ತು ನಮ್ಮ ಅಪ್ಪ ಬಿಟ್ಟಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ಇಷ್ಟು ದಿವಸ ಆದಮೇಲೆ ನನ್ನ ಬ್ಯಾಗ್ ನನಗೆ ನಾಳೆ ಸಿಗುತ್ತೆ. ಇದೇ ಬ್ಯಾಗ್ ಹಾಕ್ಕೊಂಡು ಹೋಗ್ತಿದ್ದೀನಿ ಇಷ್ಟು ದಿವಸ. ವೇಸ್ಟ್ ಬ್ಯಾಗ್ ಆದರೂ ಇದು ಹೆಲ್ಪ್ ಮಾಡೈತೆ. ಇವಾಗ ನೆಕ್ಸ್ಟು ಅದು ಓಪನ್ ಮಾಡಿದ್ದೆ ಆಡಿಟೋರಿಯಂ ಗೇಟು, ಜಲ್ದಿ ತೊಗೊಳ್ಬೇಕು ನನ್ನ ಬ್ಯಾಗು. ಐ ಥಿಂಕ್ 2 months ಏನೋ ಆಗ್ಬಿಟ್ಟಿದೆ ಆ ಬ್ಯಾಗ್ ಅಲ್ಲೇ ಇದ್ದು. ಆ್ಯಂಡ್ ಸೊ ಹೋಗೋಣ ಫಸ್ಟ್ ಕ್ಲಾಸ್ ಹತ್ರ, ಆಮೇಲೆ ಮಾತಾಡೋಣ. ಒನ್ ಮೋರ್ ಟೈಮ್ ಕನ್ನಡದಲ್ಲಿ ಮಾಡ್ತಿದ್ದೀನಿ ಬ್ಲಾಗ್ನ, ರೀಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೋಡ್ಬೋದು ಲಾಸ್ಟ್ ಟೈಮ್ ನಾನು ಪೋಲ್ ಹಾಕಿದ್ದೆ. ಆ್ಯಂಡ್ ಆ ಪೋಲಲ್ಲಿ ಜಾಸ್ತಿ ಚೆನ್ನಾಗಿ ರಿವ್ಯೂ ಬಂದಿತ್ತು. ಲೈಕ್ 75% ಮೇಲೆ ಜನರು ಕನ್ನಡದಲ್ಲೇ ಸ್ಟೇ ಆಗು ಅಂತ ಹೇಳಿದ್ರು. ಲೈಕ್ ಕನ್ನಡದಲ್ಲೇ ವ್ಲಾಗಿಂಗ್ ಮಾಡಂತ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಅಷ್ಟು ರಿವ್ಯೂಸ್ ಬರುತ್ತಂತ. ಶಾಕ್ ಆಗಿಬಿಟ್ಟೆ ಹಂಗೆ. ಬಟ್ ನಾನು ಡಿಸೈಡ್ ಮಾಡಿದ್ದೀನಿ ಕನ್ನಡದಲ್ಲೇ ಮಾತಾಡೋಣ, ಕನ್ನಡದಲ್ಲೇ ವ್ಲಾಗ್ ಮಾಡೋಣ. ಆ್ಯಂಡ್ ಇನ್ನೂ ಹೇಳ್ತೀನಿ ಏನೇನೈತಂತ ಪೋಲ್ ಬಗ್ಗೆ. ಸೊ ವಿಡಿಯೋ ಏನು ತನಕ ವಾಚ್ ಮಾಡಿ. ಆ್ಯಂಡ್ ಹೋಗೋಣ ಇವಾಗ ಕ್ಲಾಸಿಗೆ. ಟೈಮ್ ಫಸ್ಟೇ ಲೇಟ್ ಆಗಿಬಿಟ್ಟಿದೆ ನೋಡ್ಬೋದು. ಸೊ ನಡೀರಿ ಹೋಗೋಣ. ಆ್ಯಂಡ್ ಫ್ರೆಂಡ್ಸ್, ಇವಾಗ ನಾಗರಾಜ್ ಸರ್ ಕ್ಲಾಸ್ ಆಗ್ತೈತೆ, ಲೈಕ್ CIT. ಸೊ ಹೋಗೋಣ ಇವಾಗ. ಅಲ್ಲೇ ನಮ್ಮ ಕಾಲೇಜ್ ಇರೋದು, ಲೈಕ್ ಕಾಲೇಜ್ ಅಂತೀನಿ, ಅಲ್ಲೇ ನಮ್ಮ ಲ್ಯಾಬ್ ಇರೋದು. ಸೊ ಅಲ್ಲಿಂದ ಹೋಗ್ಬೇಕು ನಾವು, ಕೆಳಗಡೆಯಿಂದ ಅದು ತನಕ ನಡ್ಕೊಂಡು ಹೋಗಿ ಲೈಬ್ರರಿ ಮೇಲೆ ಇರೋದು. ಆ್ಯಂಡ್ ಆ ಕ್ಲಾಸಲ್ಲಿ ನೋಡೋಣ ಎಷ್ಟೊಂದು ಜನ ಇದ್ದಾರೆ. ಇನ್ನೂ ಇವ್ರು ಬರ್ತಾನೆ ಇದ್ದಾರೆ. ಧೀರಾಜ್ ಅರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆ್ಯಂಡ್ ಓಕೆ ಹೋಗೋಣ. ಅಲ್ಲಿ ಸುಜಯ್ ಮತ್ತೆ ಎಲ್ಲರೂ. ಸುಜಯ್ ಅಯ್ಯೋ ಜಸ್ಟ್ ಮಿಸ್. ಚಲ್ಲಿಗೆ ಹಿಂಗೆ ಎಲ್ಲರೂ. ಆ್ಯಂಡ್ ನಮ್ಮ ಜಲಾಲ್ ಬ್ರೋ ಬಂದಿದ್ದಾರೆ, 6th ಸೆಮ್ ಅಲ್ಲ. ಸೊ ನಾಳೆನೇ ಫೇರ್ವೆಲ್ಲು. ಇಲ್ಲಿ ಜಲಾಲ್ ಬೈ ಇದ್ದಾರೆ, ಹೇಗಿದೆ ಎಲ್ಲಡಿ ಫುಲ್ಲು ಇದು ಆಕ್ಚುಲಿ ಚೆನ್ನಾಗಿರೋದು. ಅನ್ಕೊಳ್ಳಿ ಶರ್ಟ್ ಎಲ್ಲ ಏನೇನೈತೆ. ಬಿ ದ ಕಿಂಗ್ ಬರೀರೋ ಸೈಯದ್ ನೋಡಿ. ಏನು ಬರೀತಿದ್ಯಾ? ಇರೋ ನಾನು ಬರೀತೀನಿ, ನನಗೆ ಪೆನ್ ಸಿಕ್ತಿಲ್ಲ ಅವಾಗಿಂದ, ವೈಟಿಂಗು. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಆ್ಯಂಡ್ ಫ್ರೆಂಡ್ಸ್ ನೋಡಿ, ಎಲ್ಲಿ ಬರೆಯೋಣ ಅಂತ ನಾನಿದ್ದೀನಿ. ಇಲ್ಲಿ ಬರೆಯೋಣ ನಾವು. ಹಾಂ ಓಕೆ ಬರೆಯೋಣ. ಏನು ಬರೆಯೋಣ ಫಸ್ಟ್ ಆಫ್ ಆಲು? Yeah, you are born to break limits, bro. ವಾಹ್ 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 ವಾಹ್.
ಎಲ್ಲಿ ಹಾಂ ಅಯ್ಯೋ ಇವಾಗ ಮತ್ತೆ ರೀಟೇಕ್ ಹಾಂ ಆ್ಯಕ್ಷನ್. Thank you so much, guys. Thank you for your love and support. I'm very grateful for your love and support, guys. Thank you so much. Wish you guys be happy in your life. Life shows military engage. Always stay push. ಹಾಂ ಸ್ಟೇ ಹ್ಯಾಪಿ. Stay safe. ಇವಾಗ ಲಂಚ್ ಆಗೋಯ್ತು. ಇವಾಗ ಮೇಲೆ ಕರೆದಿದ್ದಾರೆ ಮ್ಯಾಮ್. 2 ಪೀರಿಯಡ್ಸು ಪ್ರೆಸೆಂಟೇಷನ್ಸ್ ಇವಾಗ ಲಾಸ್ಟ್ ಎಲ್ಲರದು. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಇವಾಗ MD ಪ್ರೆಸೆಂಟೇಷನ್ ಐತೆ 2 ಪೀರಿಯಡ್. ಬಟ್ ಮ್ಯಾಮ್ ಹೇಳ್ತಿದ್ದಾರೆ ಫೋನ್ನ ಮ್ಯಾಮ್ ಹತ್ರ ಇಕ್ಬೇಕಂತ. ಸೊ ವಿಡಿಯೋ ಹಿಡಿಯೋಕ್ಕಾಗಲ್ಲ. ಇವಾಗ ಪ್ರೆಸೆಂಟೇಷನ್ಸ್ ನಂದು ಆಗೋಗಿದೆ. ನಂದು OB ಮತ್ತು MD ಒಂದೇ ದಿವಸದಲ್ಲಿ ಖಲಾಸ್ ಮಾಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಬೈತಿದ್ದಾರೆ ಕ್ಲಾಸ್ ಹೊರಗಡೆ ಹೋಗಬೇಕು. ಹೋಗೋಣ. ಹೋಗಿ ಲೆಟ್ಸ್ ಗೋ. ಫೈನಲಿ ಕಾಲೇಜ್ ಸೆಷನ್ ಎಂಡ್ ಆಗೋಯ್ತು. ಫುಲ್ ಕಾಲೇಜ್ ಆಫ್ ದ ಡೇ. ಆ್ಯಂಡ್ ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ ಬಿಕಾಸ್ ನಮ್ಮಪ್ಪ ಬಂದಿಲ್ಲ. ಅಪ್ಪ ಕೆಲಸದಲ್ಲಿದ್ದಾರೆ, ಅದಕ್ಕೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಮನೆಗೆ. ಆ್ಯಂಡ್ ನನ್ನ ಗಾಡಿದಲ್ಲಿ ಪೆಟ್ರೋಲ್ ಇಲ್ಲ, ಅದಕ್ಕೆ ಇವತ್ತು ಬಂದಿಲ್ಲ ಗಾಡಿದಲ್ಲಿ. ಅದಕ್ಕೆ ಬೆಳಗ್ಗೆನೂ ಲೇಟಾಗಿದ್ದು. ಆ್ಯಂಡ್ ನಡ್ಕೊಂಡು ಹೋಗೋಣ. ಇವಾಗೇನು ಮಾಡೋದೇ ಇಲ್ಲ ಕೆಲಸ. ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಯಾವ ಥರ ಇತ್ತು ಸಿಚುವೇಶನ್ ಅಂದರೆ ನಡ್ಕೊಂಡು ಬಂದಿರೋದು ಬೇರೆ 2 ಕಿಲೋಮೀಟರ್ಸ್ ಏನೋ ಐ ಥಿಂಕ್ ನಮ್ಮ ಮನೆ ಇರೋದು. ಇರ್ಬೋದು 2 ಕಿಲೋಮೀಟರ್ಸ್. ಕಾಲೆಲ್ಲ ಬಿಸಿ ಆಗ್ಬಿಟ್ಟಿದೆ. ಅದು ಬೇರೆ ಬ್ಲ್ಯಾಕು ಚೆಲ್ಸಿ ಶೂಸು ಸತ್ತೇ ನಾನು. ಇವಾಗ ಮನೆಗೆ ಹೋಗಿ ಮಸ್ತಾಗಿ ರೆಸ್ಟ್ ಮಾಡೋಣ. ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ನೆನ್ನೆದು ಬ್ಲಾಗ್. ಓಕೆ, ಸೊ ಬ್ಲಾಗಿಗೆ ಇಲ್ಲ ಎಂಡ್ ಮಾಡೋಣ. ಇವಾಗೇನಿಲ್ಲ, ನನ್ನ ಕೈಯಲ್ಲಿ ಹೋಗಲ್ಲ. ಆ್ಯಂಡ್ ಓಕೆ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹೋಗೋಣ. ಅಷ್ಟೇ.